ತಪ್ಪು ಅನ್ನೋದು ಜೀವನದೊಂದು ಪುಟ ಮಾತ್ರ. ಸಂಬಂಧಗಳನ್ನೋದು ಪೂರ್ತಿ ಪುಸ್ತಕ. ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕನ ಕಳ್ಕೊಬೇಡಿ. ಕೆಲವೊಂದು ಬಾರಿ ಕೆಲವೊಬ್ರು ತಪ್ಪುಗಳನ್ನ ಕ್ಷಮಿಸಿ ಆ ಸಂಬಂಧಗಳನ್ನ ಉಳಿಸ್ಕೊಂಡು ಹೋಗೋದ್ರಿಂದ ಯಾವ ನಷ್ಟನೂ ಆಗಲ್ಲ ಅಂದಾಗ ಆ ಸಂಬಂಧ ಉಳಿಸ್ಕೊಂಡು ಹೋಗೋದೇ ಒಳ್ಳೇದು ಅಲ್ವಾ? ಇನ್ನು ಇವತ್ತು ರಿಪಬ್ಲಿಕ್ ಡೇ. ಒಂಥರ ಹಾಲಿಡೇ, ಆದರೆ ಹಾಲಿಡೇ ಅಲ್ಲ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅನ್ಕೊಂಡ್ರಾ? ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಫ್ಲಾಗ್ ಹಾಯಿಸ್ಟಿಂಗ್ ಇತ್ತು. ಅದನ್ನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಆಫ್ ದ ಮಾರ್ನಿಂಗ್ ಕಂಪ್ಲೀಟ್ ಆಗಿಬಿಟ್ಟಿತ್ತು. ಮನೆಗೆ ಬಂದು ಎಗ್ ಟೋಸ್ಟ್ ಹಾಗೆ ಬ್ಲೂ ಟೀನ ಮಾಡಿದೆ. ಯೂಶಲಿ ನಾನು ಎಲ್ಲ ಮೀಲಲ್ಲೂ ಯಾವಾಗಲೂ ಇರೋ ಥರ ಈ ಮೀಲಲ್ಲೂ ಸಹ ಫೈಬರ್ ಆ್ಯಂಡ್ ಪ್ರೋಟೀನ್ನ ಆ್ಯಡ್ ಮಾಡಿದ್ದೆ. ಎಗ್ ಆಮ್ಲೆಟ್ಗೆ ಆನಿಯನ್, ಗ್ರೀನ್ ಚಿಲ್ಲಿ, ಕ್ಯಾಪ್ಸಿಕಮ್, ಕೊತ್ತಂಬರಿ, ಆರ್ಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಆಮ್ಲೆಟ್ ಮಾಡಿದೆ. ಸರ್ವ್ ಮಾಡಬೇಕಾದ್ರೆ ಚೀಸ್ನ ಆ್ಯಡ್ ಮಾಡಿದ್ದೆ. ಇದ್ರ ಜೊತೆಗೆ ಬ್ಲೂ ಟೀ ಕಾಂಬಿನೇಷನ್ ಅಂತೂ ಸೂಪರ್ ಆಗಿತ್ತು. ಇನ್ನು ಬ್ಲೂ ಟೀ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ವೆಯ್ಟ್ ಲಾಸ್ಗಾಗಿರ್ಬೋದು, ಸ್ಕಿನ್ ಆ್ಯಂಡ್ ಹೇರ್ ಗ್ರೋಗಾಗಿರ್ಬೋದು, ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ. ಇನ್ನು ಜಾಸ್ತಿನೇ ಇದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪೀನಟ್ ಬಟರ್ ಬನಾನಾ ಟೋಸ್ಟ್ನ ತಿಂದೆ. ಆ್ಯಂಡ್ ಪ್ರಾಪರಾಗಿ ಹಾಲಿಡೇನ ಎಂಜಾಯ್ ಮಾಡಬೇಕು ಅಂತ ಇತ್ತು ಅನ್ಸತ್ತೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡಿ ನೈಟ್ ಡಿನ್ನರ್ ಇಲ್ಲೇ ಮಾಡ್ತೀನಿ ಬಂದ್ಬಿಡಿ ಅಂತ ಕಾಲ್ ಮಾಡಿದ್ರು. ಸರ್ಪ್ರೈಸ್ ಅಂದರೆ ಚಿಕನ್ಗೆ ಕಾಂಬಿನೇಷನ್ ಆಗಿ ಪೂರಿ ಮಾಡಿದ್ದು ತುಂಬ ಇಷ್ಟ ಆಗಿದ್ದ ವಿಷಯ. ಹೀಗೆ ಹಾಲಿಡೇ ಕಮ್ ವೀಕ್ ಡೇನ ಕಂಪ್ಲೀಟ್ ಮಾಡಿದೆ.